ಎಲ್ರಿಗೂ ನಮಸ್ಕಾರ. ನೋಡಿ, ಇಷ್ಟು ಮಾತುಗಳು, ಇಷ್ಟು ಸಿವಿಲ್ ಸೊಸೈಟಿ, ಇಷ್ಟು ಸಂಘ ಸಂಸ್ಥೆಗಳು ಈ SIR ಭಾರತದಲ್ಲಿ ಸ್ಟಾರ್ಟ್ ಆದಾಗಿಂದ ಇಂಥ ಒಂದು ಭಯದ ಆಂದೋಲನ ಬರ್ತಾ ಇದಾರಂತೆ ಅಂತ. ಅಂದ್ರೆ ಇಡೀ SIR ನ ಎಲೆಕ್ಷನ್ ಕಮಿಷನ್ ಪ್ರಾಸೆಸ್ ರಾಂಗ್ ಅಲ್ವಾ? ನಮ್ಮ ಇದ್ರ ಹಿಂದೆ ರಾಜಕೀಯ ಉದ್ದೇಶ ಏನಿರ್ಬೋದು ಈ ಸರ್ಕಾರಕ್ಕೆ? ಮೊದಲನೇದಾಗಿ ನೂರವ್ರು ಹೇಳಿದ ಹಾಗೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಎಲೆಕ್ಷನ್ ಚೀಫ್ ಕಮಿಷನ್ ನ ಎಲೆಕ್ಟ್ ಮಾಡೋ ಪ್ರಾಸೆಸ್ಸೇ ರಾಂಗ್. ದೇರ್ ಇಸ್ ನೋ ಡೆಮಾಕ್ರಸಿ ಇನ್ ಇಟ್. 2 people from the ruling party, 1 from the opposition party. Who will decide? The ruling party will decide. ಅದ್ಮೇಲೆ one of the most dangerous things ನಾವೆಲ್ಲ ಮರ್ತಾಗ್ತಿರೋದು, ಹೌ ಡಿಡ್ ಇನ್ ಅ ಡೆಮಾಕ್ರೆಟಿಕ್ ಕಂಟ್ರಿ, ಒಂದು ಪ್ರಜಾಪ್ರಭುತ್ವ ಅಂತ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟರು. ನ್ಯಾಯಾಲಯದಿಂದ ವಿನಾಯಿತಿ. ದಟ್ ಮೀನ್ಸ್ ದೇ ಆರ್ ದ ಸುಪ್ರೀಂ ಜಡ್ಜಸ್. ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಜುಡಿಷಿಯಲ್ ಇಮ್ಯುನಿಟಿ ಇದೆ. ಆದರೆ ಒಂದು ಸಂಸ್ಥೆ, ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಭಾರತ ದೇಶದ ಮತದಾರರನ್ನ ಕರೆಕ್ಟ್ ಆಗಿ ಪಟ್ಟಿ ಮಾಡುವಂತಹ, ಅದನ್ನ ಲೆಕ್ಕ ಇಡಬೇಕಾದಂತಹ ಒಂದು ಸಂಸ್ಥೆಗೆ ಯಾವ ಪೊಲಿಟಿಕಲ್ ಅಜೆಂಡಾ ಇಂದ ಜುಡಿಷಿಯಲ್ ಇಮ್ಯುನಿಟಿ ಕೊಡ್ತೀರಿ? ಅಂದ್ರೆ ಅವ್ರು ಏನ್ ಮಾಡಿದ್ರು ಅವ್ರ ಮೇಲೆ ನಾವು ಕೇಸ್ ಹಾಕಕ್ಕಾಗಲ್ಲ. ಅವ್ರು ಏನ್ ಮಾಡಿದ್ರು ಅವ್ರ ಕಾನೂನಿಗೆ ಬದ್ಧರಲ್ಲ. ದಟ್ ಮೀನ್ಸ್ ಯು ಆರ್ ಎಂಬೋಲ್ಡನಿಂಗ್ ದ ಆಫೀಸರ್ಸ್ ಬಿಫೋರ್ ದ SIR ಸ್ಟಾರ್ಟೆಡ್. SIR ನಿಮ್ಮ ಹುಡುಕು ಪ್ರಕ್ರಿಯೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವು ಆಫೀಸರ್ಸು ಏನ್ ಮಾಡಿದ್ರು ನಿಮ್ಮನ್ನು ಏನೂ ಮಾಡಕ್ಕಾಗಲ್ಲ. ಒಂದು ಜುಡಿಷಿಯಲ್ ಇಮ್ಯುನಿಟಿನ ಹೆಂಗ್ ತಂದ್ರಿ ನೀವು? ಇನ್ ಎ ಡೆಮಾಕ್ರೆಟಿಕ್ ಸೆಟಪ್. ಬಿಕಾಸ್ ಆಫ್ ದಟ್, ಆ ಕಾರಣದಿಂದಾಗಲೇ ಈಗ ಎಲೆಕ್ಷನ್ ಕಮಿಷನ್ ಸರ್ವಾಧಿಕಾರಿಗಳ ಹತ್ರ ನಡ್ಕೊಳ್ತಿದ್ದಾರೆ. ದೇ ಆರ್ ಬಿಹೇವಿಂಗ್ ಲೈಕ್ ಕ್ಲಿಯರ್ ಡಿಕ್ಟೇಟರ್ಸ್. ನಾವು ಹೇಳಿದ್ದೇನೆ. ಅದನ್ನ ಹೆಂಗ್ ನಡ್ಕೊಳ್ತಿದ್ದಾರೆ? ವೈ ಈಸ್ ಇಟ್ ಟ್ರಾಮಟೈಸಿಂಗ್ ಅ ಸಿಟಿಸನ್? ದೇಶದ ಪ್ರಜೆಯನ್ನ ಆತಂಕಕ್ಕೊಳಗಾಳಿಸುವಂತ ಪ್ರಕ್ರಿಯೆ ಭಾರತ ದೇಶದಲ್ಲಿ ಯಾಕೆ ಆಗ್ಬೇಕು? ಇದನ್ನ ಕರ್ನಾಟಕದ ನಾಗರಿಕ ಸಮಾಜ, ಸಿವಿಲ್ ಸೊಸೈಟಿ ಅಬ್ಸರ್ವ್ ಮಾಡ್ತಾ ಇದ್ವಿ ನಾವು. ಬಿಹಾರ್ನಲ್ಲಿ ಏನಾಗ್ತಾ ಇದೆ, ಬಂಗಾಲ್ನಲ್ಲಿ ಏನಾಗ್ತಾ ಇದೆ, ಎಂತೆಂಥ ತೊಂದರೆಗಳಾಗ್ತಾ ಇದೆ. 2 ತಿಂಗಳಿಗೆ ಮುಂಚೆ ಅನೌನ್ಸ್ ಮಾಡಿ ನೋಡಿ, ಬೆಂಗಾಲ್ನಲ್ಲಿ ಈಗ 67 ಲಕ್ಷ ಜನರನ್ನ ಡಿಲೀಟ್ ಮಾಡಿದ್ರು. ಅವ್ರಿಗೆ ವೋಟ್ ಹಾಕಿಲ್ಲ ಅಂದ್ರು. ಈಗ ಅಷ್ಟು ಜನ ಕೋರ್ಟ್ ಬಂದಿದ್ದಾರೆ. ಆ ಕೋರ್ಟ್ ನಲ್ಲಿ 27 ಲಕ್ಷ ಜನ ಕೋರ್ಟ್ಗೆ ಅಪ್ಲೈ ಮಾಡಿದ್ದಾರೆ. ಬಿಗ್ ಪ್ರಾಸೆಸ್. 27 ಲಕ್ಷ ಜನ ನಾವು ಅರ್ಹರು ಅಂತ ಕೋರ್ಟ್ಗೆ ಹೋಗೋಂಗ್ ಮಾಡಿ, ಅದರಲ್ಲಿ 30,000 ಮಾತ್ರ ಟ್ರಯಲ್ ನಡೆದಿದೆ. 27 ಲಕ್ಷ ಜನ ಅಪ್ಲೈ ಮಾಡಿ 30,000 ಟ್ರಯಲ್ ನಡೀತಿದ್ರೆ, ಆ 27 ಲಕ್ಷ ಜನ ಮಾಡಿದ್ರೆ ಇವಾಗ 34 ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ. ಅದನ್ನ ಬೇಕಂತ ನಿಧಾನ ಮಾಡ್ತಿದ್ದಾರೆ. ಯಾಕೆಂದ್ರೆ ಇವೆಲ್ಲ ಕೋರ್ಟ್ ನಲ್ಲಿ ಇತ್ಯರ್ಥ ಆಗಕ್ಕೆ ವರ್ಷಗಳಾಗ್ಬೇಕು. ಅಷ್ಟೊತ್ತಿಗೆ ಓಹೋ ನಮ್ ಬಾನ್ಗಡಿಗೆ ಗೊತ್ತಾಗತ್ತೆ. ಅಂದ್ರೆ 67 ನಾವು ಡಿಲೀಟ್ ಮಾಡಿ ಅದರಲ್ಲೊಂದು 55 ಜನ ಮತ್ತೆ ಕೋರ್ಟ್ ನಲ್ಲಿ ಗೆದ್ದು ಬಂದ್ಬಿಟ್ರೆ, ಅಂದ್ರೆ ಯಾಕೆ ಇದನ್ನ ತಳ್ತಾ ಇದ್ರಿ? ಒಂದು. ಎರಡನೇದು, ಕರ್ನಾಟಕಕ್ಕೆ ಬಂದಾಗ ನಮ್ಗೆ ಇನ್ನು 2 ವರ್ಷ ಇದೆ ಎಲೆಕ್ಷನ್ಗೆ. ಇಮಿಡಿಯೇಟ್ ಆಗಿ ವೋಟರ್ಸ್ ನಮ್ಗೆ ಬೇಕಾಗಿಲ್ಲ. ಇಟ್ ಕ್ಯಾನ್ ಬಿ ಅ ಪ್ರಾಸೆಸ್. 2002-3 ಇಂಟೆನ್ಸಿವ್ ರಿವ್ಯೂ ಹೇಗ್ ಮಾಡಿದ್ರಿ ನೀವು? ಒಂದು, ಪ್ರಜೆಯ ಟ್ಯಾಕ್ಸ್ ಮನಿಯಿಂದ ನಡೆಯುತ್ತಿರುವ ಎಲೆಕ್ಷನ್ ಕಮಿಷನ್. ಅವರ ಸಂಬಳ ಎಲೆಕ್ಷನ್ ಕೊಡೋದು ನಾವು. ಪ್ರತಿಯೊಬ್ಬ ನಾಗರಿಕನು ಟ್ಯಾಕ್ಸ್ ಕೊಟ್ಟು, ನೋಡಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಕೆಲಸ ಮಾಡಿ, ಪದಾಧಿಕಾರಿಗಳು ಕೆಲಸ ಮಾಡಿ, ನಿಮ್ಗೊಂದು ಬಿಲ್ಡಿಂಗ್ ಕಟ್ಕೊಡ್ತೀವಿ ನಮ್ಮ ಟ್ಯಾಕ್ಸ್ ಮನಿನಲ್ಲಿ, ಯು ಆರ್ ಆಲ್ ಆಫೀಸರ್ಸ್, ನಿಮ್ಗೆ ನಾವು ಸಂಬಳ ಕೊಡ್ತೀವಿ ಅಂತ ಹೇಳಿ ನೀವು ನಮ್ಮನ್ನ ಏನ್ ಮಾಡ್ಬೇಕು? ನಿಮ್ ಕೆಲಸ ಏನು? ಎಲೆಕ್ಷನ್ ಕಮಿಷನ್ ಪ್ರತಿಯೊಬ್ಬ ಮನೆಗೆ ಹೋಗಿ ಪ್ರತಿ ವರ್ಷ ಮಾಡ್ತಾ ಇದ್ದೀರಿ. ಈ ಸ್ಪೆಷಲ್ ಇಂಟೆನ್ಸಿವ್ ಇದಕ್ಕೆ ಮುಂಚೆ ಹೇಗೆ ನಡೀತು? ಯು ಗೋ ಟು ಒಬ್ಬ ಪ್ರಜೆಯ ಮನೆಗೆ ಹೋಗಿ ನೋಡಿ, ನಿಮ್ದು ಆಲ್ರೆಡಿ ನಮ್ಮ ಹತ್ರ ಡಾಟಾ ಇದೆ, ಇದು ಕರೆಕ್ಟ್ ಆಗಿದೆಯಾ? ಹೊಸಬ ಮಕ್ಕಳೇನಾದ್ರು 18 ದಾಟಿದಾರಾ? ಹೊಸ ವೋಟರ್ಸ್ ಫಾರ್ಮ್ ನಂಬರ್ 6 ತಗೊಳ್ಳಿ, ಫಿಲ್ಅಪ್ ಮಾಡ್ತೀವಿ. ಅವರೇ ಫಿಲ್ಅಪ್ ಮಾಡೋದು ಆಫೀಸರ್ಸ್. ಬಿಕಾಸ್ ಅನಕ್ಷರಿಸ್ತಾರೆ, ಇನ್ನಿರ್ತಾರೆ, ಹೆಂಗ್ ಫಿಲ್ಅಪ್ ಮಾಡ್ಬೇಕು ಗೊತ್ತಿರುತ್ತೆ. ದಟ್ ವಾಸ್ ದ ಪ್ರಾಸೆಸ್. ನೀವು ಮನೆ ಚೇಂಜ್ ಮಾಡಿದೀರಾ? ಆ ಬೂತ್ ನಲ್ಲಿ ಇದ್ದವ್ರು ಈ ಬೂತ್ ಬಂದಿದ್ದೀರಿ, ಯು ಹ್ಯಾವ್ ಕಮ್ ಟು ದಿಸ್ ಬೂತ್. ಸೊ ನಮ್ಮನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ, ಅಲ್ಲಿಗೆ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಮನೇಲಿ ತೀರ್ಕೊಂಡ್ಬಿಟ್ಟಿದಾರಾ? ಡಿಲೀಟ್ ಮಾಡ್ತೀವಿ. ಫಾರ್ಮ್ ನಂಬರ್ 8 ಅಡ್ರೆಸ್ ಶಿಫ್ಟ್ ಇರ್ಬೋದು, ಇನ್ನೊಂದಕ್ಕೆ ಇರ್ಬೋದು, ಅಥವಾ ಫಾರ್ಮ್ ನಂಬರ್ 7 ಡಿಲಿಷನ್ಗೆ ಇರ್ಬೋದು, ಫಾರ್ಮ್ ನಂಬರ್ 6 ಹೀಗಿರ್ಬೋದು, ಅಥವಾ ಯುವರ್ ನಾನ್ ರೆಸಿಡೆಂಟ್ ಇಂಡಿಯನ್ ಕಮಿಂಗ್ ಅಂಡ್ ಡಿವೋಟ್ ಫಾರ್ಮ್ ನಂಬರ್ 6A.
ಇವತ್ತು ಇವ್ರು ಹೇಳ್ತಿರೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳೆಲ್ಲ ಎಲೆಕ್ಷನ್ ಕಮಿಷನ್ BLOಗಳು 2002 2003 ಹೋಗಿ ಫಿಲ್ಅಪ್ ಆಗಿರೋ ಮಿಸ್ಟೇಕ್ಗಳೇ ಹೊರತು ಜನರು ಮಾಡಿರೋ ಮಿಸ್ಟೇಕ್ ಅಲ್ಲ. ಇವತ್ತೇನ್ ಮಾಡ್ತಿದ್ರಿ ಪ್ರಕ್ರಿಯೆಯಲ್ಲಿ? ನ್ಯೂ ವೋಟರ್ಸ್, ನ್ಯೂ ಜನರೇಷನ್ಸ್ ಆರ್ ಕಮಿಂಗ್. ಸೊ ನೀವೇನ್ ಮಾಡ್ಬೇಕು? ಒಂದು ತಿಂಗಳಿನಲ್ಲಿ 5.5 ಕೋಟಿ ಜನರನ್ನು ನೀವು ರೀಚ್ ಮಾಡಕ್ ಸಾಧ್ಯನೇನ್ರಿ? ಯಾಕೆ ನೀವು ಒಂದು 6 ತಿಂಗಳ ಮುಂಚೆ ದೇರ್ ಇಸ್ ಅನ್ SIR ಪ್ರಾಸೆಸ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಫಸ್ಟ್ ರೆಸ್ಪೆಕ್ಟ್ ದ ಡಿಗ್ನಿಟಿ ಆಫ್ ಎ ಸಿಟಿಸನ್. ಒಬ್ಬ ಪ್ರಜೆಯ ಸ್ವಾಭಿಮಾನವನ್ನು ನೀವು ಗೌರವಿಸಿ. ತಾವಾಗಿ ಮನೆ ಶಿಫ್ಟ್ ಆಗಿದ್ರೆ ಫಾರ್ಮ್ ನಂಬರ್ 8 ತಂದಿದ್ದೀವಿ, ಫಿಲ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾರು ತೀರ್ಕೊಂಡಿದ್ರೆ ಹೇಳಿ, ನಮಗೆ ಡಿಲೀಟ್ ಮಾಡ್ತೀವಿ. ಅಥವಾ ನೀವು ಮನೆ ಶಿಫ್ಟ್ ಮಾಡಿ ಬಂದಿದ್ರ, ಎಲ್ಲಿತ್ತು ನಿಮ್ಮ ಓಟ್ ಮುಂಚೆ, ಮತ್ತೆ ಯಾಕಲ್ಲ? ಇವತ್ತು ನೋಡಿ, ನಾವು ಅಲ್ಲೆಲ್ಲೋ ಊರಿಗೆ ಹೋಗ್ತಿದ್ದಾರೆ ಓಡ್ಕೊಂಡು, ಇನ್ನೆಲ್ಲೋ ಹೋಗ್ತಾ ಇದಾರೆ. ಹಂಗೆಲ್ಲ ಓಡಾಡ್ಬೇಡಿ. ಅದರಿಂದ ಕೆಲವು ಜನ ಓಟೇ ಮಾಡ್ತಿಲ್ಲ. ಅದೊಂದು ಹಾಲಿಡೇ ಅನ್ಕೊಳ್ತಿದ್ದಾರೆ. ಅದು ಬೇಡ. ಪ್ರತಿಯೊಬ್ಬ ಮತದಾರ ವೋಟ್ ಮಾಡಬೇಕು, ಇರೋದು ಒಂದು ಹಕ್ಕು ಅಂತ. ವೈ ಡಿಡ್ ಯು ನಾಟ್ ಡೂ ದಿಸ್ ಪ್ರಾಸೆಸ್? ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ಬಿಡೋದು, ನನ್ನ ಲೆಕ್ಕ ಹಾಕ್ಬಿಡೋದು. 5 ಕೋಟಿ ಜನ ಇದ್ದಾರೆ, 5 ಕೋಟಿ ಪ್ರಿಂಟ್ ಮಾಡಿಬಿಟ್ವಿ. ಪ್ರಿಂಟ್ ಮಾಡಿಬಿಟ್ಟು 5 ಕೋಟಿ ಹಂಚಿಬಿಟ್ವಿ. ಹೆಂಗ್ ಹಂಚ್ತೀರಿ? ಹಂಚಿಲ್ಲ, ನೀವು ತಗೊಂಡೋಗಿದ್ದೀರಿ. ಆಬ್ಸೆಂಟಾ? ನೀವೊಂದು ಫಿಲ್ ಮಾಡ್ಬಿಡ್ತೀರಿ, ಆಬ್ಸೆಂಟ್ ಡಿಲೀಟೆಡ್. ಮನೆ ಚೇಂಜ್ ಮಾಡಿದಾರಾ? ಡಿಲೀಟೆಡ್. ಹೊಸಬರನ್ನ ಸೇರಿಸ್ಕೊಂಡು 6 ತಗೊಂಡೋಗಿದ್ದೀರಾ? ಇಲ್ಲ. ಸೊ ಯು ಹ್ಯಾವ್ ಡನ್ ನಥಿಂಗ್. ಅದು 1 ತಿಂಗಳೊಳಗೆ. ಅಂಡ್ ಹ್ಯಾವ್ ಯು ಪ್ರಿಪೇರ್ಡ್ ದ BLOs? ಎಷ್ಟೋ ಜನ BLOಗಳು ದೇ ಆರ್ ನಾಟ್ ಲೋಕಲ್ ಅಟ್ ಆಲ್. ಆ ಏರಿಯಾ ಅಡ್ರೆಸ್ಗಳು ಗೊತ್ತಿರೋ BLOಗಳು. ಈ ಬೆಂಗಳೂರಿನಂತ ನಗರಗಳಲ್ಲಿ ಅಡ್ರೆಸ್ ಗೊತ್ತಿಲ್ದಿದ್ರೆ ಹೆಂಗ್ ರೀತಿರ್ತಾರೆ BLOಗಳು? 20 ದಿನ ಕೆಲವು ಕಡೆ ಎನ್ಯುಮರೇಷನ್ ಫಾರ್ಮ್ ಬರಲೇ ಇಲ್ಲ. ದೇ ಜಸ್ಟ್ ರ್ಯಾನ್ ಅರೌಂಡ್. ಪ್ರಾಸೆಸ್ ಇಸ್ ರಾಂಗ್. ಎಷ್ಟೋ ಜನ ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ಟಿದ್ದಾರೆ, ಈ BLOಗಳು ಅಪ್ಲೋಡ್ ಮಾಡಿಲ್ಲ. ಪ್ರಾಸೆಸ್ ಇಸ್ ರಾಂಗ್. ನೀವು ಹೋದ ಮನೆಯಲ್ಲಿ ಯಾರು? ನಾವು ಹೊಸಬರಲ್ಲಿ ಬಂದಿದ್ದೀವಿ. ಓ, ಯು ಹ್ಯಾವ್ ಕಮ್ ನ್ಯೂ. SIR ನಡೀತಾ ಇದೆ. ಫಾರ್ಮ್ ನಂಬರ್ 8 ತಗೊಳ್ಳಿ. ನಿಮ್ಮ ಅಡ್ರೆಸ್ ಹಿಂದೆ ಎಲ್ಲಿತ್ತು ಹೇಳಿ. ಅಲ್ಲಿದ್ದು. ಓಕೆ, ಆ ಡಾಟಾ ನಂತರ ಇದೆ ಅಂತಾನೆ ಮಾಡ್ಬೇಕು. ಹೋಗೋದು ಡಿಲೀಟ್ ಮಾಡೋದು, ಹೋಗೋದು ಡಿಲೀಟ್ ಮಾಡೋದು. ವೇರ್ ಆರ್ ಯು ಗೋಯಿಂಗ್? ಇವತ್ತು ನೋಡಿ, ಆಬ್ಸೆಂಟ್ 15,17,042 ಜನ. ಪರ್ಮನೆಂಟ್ಲಿ ಶಿಫ್ಟೆಡ್ 65,45,679. ಡೆಡ್ ನೀವು ಅನುಭವಿಸಿ ನೋಡ್ಬೇಕು, 16,39,864. 16 ಲಕ್ಷ ಜನರನ್ನ ಡೆಡ್ಗೆ ಹಾಕಿದಿರಿ. ಬಟ್ ಕರ್ನಾಟಕದ ಡೆತ್ ಟಾಲ್ನ ಅಂಕಿ-ಅಂಶ 3 ಪಟ್ಟಿದೆ ಇದು. ಸರಿ, ಓಕೆ, 2022ರಿಂದ ಸತ್ತವ್ರ ಸಂಖ್ಯೆ ಅಂದ್ರೆ 2022ರಿಂದ ಪ್ರತಿ ವರ್ಷ ಮಾಡ್ತಾ ಇದ್ದೀರಲ್ಲ ನೀವು BLOಗಳು, ಎಲೆಕ್ಷನ್ ಕಮಿಷನ್. ವೈ ಡಿಡ್ ಯು ನಾಟ್ ಅಪ್ಡೇಟ್ ದೆನ್? ಸೊ ಯು ಹ್ಯಾವ್ ಮೇಡ್ ಅ ಫ್ಲಾ. ಯು ಹ್ಯಾವ್ ಮೇಡ್ ಅ ಮಿಸ್ಟೇಕ್. ಪೀಪಲ್ ಆಫ್ ದಿಸ್ ಕಂಟ್ರಿ ಹ್ಯಾವ್ ನಾಟ್ ಮೇಡ್ ಅ ಮಿಸ್ಟೇಕ್. ಫಾರ್ಮ್ ನಲ್ಲಿ ಬಂದಿರೋ 59 ಇಯರ್ಸ್, 52 ಇಯರ್ಸ್ ಹೆಚ್ಚು ರಾಂಗು, ಈ ರಾಂಗು. ಇಟ್ ಈಸ್ ಯುವರ್ BLOs. ಎಲೆಕ್ಷನ್ ಕಮಿಷನ್ ಮನೆ ಮನೆಗೆ ಹೋಗಿ ನೀವು ಫಿಲ್ ಅಪ್ ಮಾಡಿರೋ ಫಾರ್ಮ್ ಅದು. ಅದ್ರ ಕರೆಕ್ಷನ್ಸ್ ಮಾಡ್ಬೇಕಷ್ಟೇ. ಅದನ್ನ ಹೌ ಡು ಯು ಡಿಲೀಟ್? ಎಲ್ಲಾ ಡಿಲೀಟ್ ಶಿಫ್ಟೆಡ್ ಆದವರಲ್ಲಿ ನಾನೊಬ್ಬ ಎಕ್ಸಾಂಪಲ್. ಅಂದ್ರೆ ನಾನೀಗ ಹೊಸ ವೋಟರ್ ಆಗ್ಬೇಕು ಈ ಭಾರತ ದೇಶದಲ್ಲಿ. ನಾನಿದ್ದೀನಿ ಅಂತ ಗೊತ್ತು. ಐ ಹ್ಯಾವ್ ಕಂಪ್ಲೇಂಟ್. ಅವ್ರು ನನಗೆ ಫೋನ್ ಮಾಡ್ತಾರೆ, ನೋಡಿ ನೀವು ಫೋನ್ ಮಾಡಿದ್ರಿ, ನಾನು ಶಿಫ್ಟ್ ಆಗಿದ್ದೀನಿ ರೀ, ನನಗೆ ಶಿಫ್ಟೆಡ್ ಫಾರ್ಮ್ ನಂಬರ್ 8 ಕೊಡಿದ್ರೆ ಕೊಡಕ್ಕಾಗಲ್ಲ. ಯು ಕ್ಯಾನ್ ಡಿಲೀಟ್ ಮೈ ವೋಟ್. ಐ ಆಮ್ ದೇರ್, ಐ ಆಮ್ ಅಲೈವ್, ಐ ಆಮ್ ಇನ್ ಫ್ರಂಟ್ ಆಫ್ ಯು. ನೋ, ಎನ್ಯುಮರೇಷನ್ ಫಾರ್ಮ್ ಕೊಡಕ್ಕಾಗಲ್ಲ. ಅರೆ 17ನೇ ತಾರೀಕಿಂದ ಕೇಳ್ತಾ ಇದೀವ್ರಿ. ಐ ಹ್ಯಾವ್ ಶಿಫ್ಟೆಡ್, ನನಗೆ ಗೊತ್ತು. ಅಟ್ಲೀಸ್ಟ್ ನಾನು ಓದೋದು ನನಗೆ ಗೊತ್ತು. ಫ್ರಮ್ July 17th ಐ ಆಮ್ ಆಸ್ಕಿಂಗ್. ಮೈ ಪೀಪಲ್ ಹ್ಯಾವ್ ಗಾನ್ ಅಂಡ್ ಸ್ಟುಡ್ ಇನ್ ದಟ್ ಅಡ್ರೆಸ್. ಕೊಡಲ್ಲ ಅನ್ನೋ ಅಹಂಕಾರ ಇಲ್ಲಿಂದ ಬಂತು ನಿಮಗೆ? ಯಾಕಂದ್ರೆ ಇವನು ಕೊಟ್ರೆ ಎಲ್ಲರಿಗೂ ಕೊಡಬೇಕು. ಬಿಕಾಸ್ ದಿಸ್ ಫೆಲೋ ವಿಲ್ ಕ್ವೆಶ್ಚನ್ ದಿಸ್ ಪ್ರಾಸೆಸ್. ಆಬ್ಸೆಂಟ್ ಆದವ್ರು ಯಾರು? ದೇ ಆರ್ ಅಲೈವ್. ಕೆಲ್ಸಕ್ಕೆ ಹೋಗಿದ್ದಾರೆ. ಶಿಫ್ಟೆಡ್ ಯಾವ ದೇಶಕ್ಕೂ ಹೋಗಿಲ್ಲ ಅವರು. ಯು ನೋ ಯುವರ್ ಡಾಟಾ ಸೇಸ್ ಹಿ ಈಸ್ ಅನ್ ವೋಟರ್. ವೆನ್ ಯುವರ್ ಡಾಟಾ ಸೇಸ್ ಹಿ ಈಸ್ ಅನ್ ವೋಟರ್, ಯು ಹ್ಯಾವ್ ಟು ವಿಸಿಟ್ ದಮ್ ಅಟ್ ಲೀಸ್ಟ್ ಥ್ರೈಸ್ ಆರ್ ಲೀವ್. ಐ ಆಮ್ ಅ BLO, ಐ ಹ್ಯಾವ್ ಕಮ್ ಹಿಯರ್, ದಿಸ್ ಇಸ್ ದ ನಂಬರ್, ಪ್ಲೀಸ್ ಕಾಂಟ್ಯಾಕ್ಟ್ ಮಿ ವೆನ್ ಯು ಆರ್ ಫ್ರೀ, ಐ ವಿಲ್ ಕಮ್ ಬಿಕಾಸ್ ಐ ಆಮ್ ಬಿಸಿ. ನೋ, ಮನೇಲೆಲ್ಲ ಡಿಲೀಟೆಡ್. ಹೌ ಕ್ಯಾನ್ ಯು ಡಿಲೀಟ್ ಅಂಡ್ ಹೌ ಕ್ಯಾನ್ ಯು ಮೇಕ್ ದಟ್ ಫೆಲೋ? ಆ ವ್ಯಕ್ತಿಯನ್ನ ಮತ್ತೆ ಫಾರ್ಮ್ 6 ತುಂಬಿಕೊಂಡು ಬಂದು ಲೈನ್ ನಲ್ಲಿ ನಿಂತ್ಕೊಂಡು
ಆ 10-12 ಡಾಕ್ಯುಮೆಂಟ್ ತಗೊಂಡು ವೈ ಆರ್ ಯು ಟಾರ್ಚರಿಂಗ್? ಯಾವ ಪುರುಷಾರ್ಥಕ್ಕೆ ಈ ಟಾರ್ಚರ್ ಮಾಡಿನ? ಬೆಂಗಾಲ್ನಲ್ಲಿ 65 ಲ್ಯಾಕ್ ಡಿಲೀಟೆಡ್ ನಲ್ಲಿ 27 ಲಕ್ಷದಿಂದ 35 ಲಕ್ಷ ಜನ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ. 6 ತಿಂಗಳಲ್ಲಿ ಬರೀ 30,000 ಜನರ ಟ್ರಯಲ್ ನಡೆದಿದೆ. ಇನ್ನು 34 ಲಕ್ಷ ಜನರ ಟ್ರಯಲ್ ಯಾವಾಗ ನಡೀಬೇಕು ಈ ದೇಶದಲ್ಲಿ? ಅದು 34 ಲಕ್ಷ 55 ಲಕ್ಷ ಜನ ಆದ್ರೆ ಏನ್ ಮಾಡ್ತೀರಿ? ವೈ ಇಸ್ ದಿಸ್ ಟ್ರಾಮಾ ಆನ್ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ? ವಾಟ್ ಈಸ್ ಯುವರ್ ಅಜೆಂಡಾ? ನಿಮ್ಮ ಅಜೆಂಡಾ ಏನು? ಜಸ್ಟ್ ಬಿಕಾಸ್ ಯು ಹ್ಯಾವ್ ನಾಟ್ ಡನ್ ಯುವರ್ ಜಾಬ್ ಅಂಡ್ ನಿಮಗೆ ಕೆಲಸ ಮಾಡೋಕ್ಕೆ ಟೈಮ್ ಇದೆ. ದೇರ್ ಇಸ್ 2 years ಇನ್ ದಿಸ್ ಕರ್ನಾಟಕ. ಇಮಿಡಿಯೇಟ್ ಆಗಿ ನಮಗೆ ಬೇಕಾಗಿಲ್ಲ. ವೈ ಆರ್ ಯು ಡೂಯಿಂಗ್ ದಿಸ್? ನಿಮ್ಮ ಅಜೆಂಡಾ ಈಸ್ ರಾಂಗ್. ಔಟ್ ಆಫ್ ಸಡನ್. ಆಮೇಲೆ ಹೌ ಕ್ಯಾನ್ ಯು ಫ್ರೀಸ್? 2026 ಜೂನ್ 16 ವಿ ಫ್ರೋಸ್ ಅಂದ್ರೆ ಆಮೇಲೆ ಏನು ಮಾಡಂಗಿಲ್ಲ. ನೀವು ಅದನ್ನು ಹೇಳಿದ್ರ ನಮಗೆ. ಹ್ಯಾವ್ ಯು ಇನ್ಫಾರ್ಮ್ 6 months ಬಿಫೋರ್ ಯು ಫ್ರೀಸ್ ಸೊ ದಟ್ ವಿ ವುಡ್ ಡೂ ಅವರ್ ಕರೆಕ್ಷನ್ಸ್? ನೋ, ವಿ ವುಡ್ ಹ್ಯಾವ್ ಡನ್ ಅವರ್ ಕರೆಕ್ಷನ್ಸ್. ಆಮೇಲೆ ಅದರ್ಸ್ ಏನು? ಅವ್ರ ಪಟ್ಟಿ ರಿಲೀಸ್ ಮಾಡಲ್ವಾ ನೀವು? ವಾಟ್ ಅಬೌಟ್ ದಿಸ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ? ಈ ಕಳ್ಳರನ್ನೆಲ್ಲ ಮುಸ್ಕ ಹಾಕೊಂಡು ಕರ್ಕೊಂಡು ಹೋಗ್ತಿರಲ್ಲ, ಮುಖ ತೋರಿಸಬಾರ್ದು ಅಂತ. ವೈ ಆರ್ ಯು ಬಿಹೇವಿಂಗ್ ವಿತ್ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಲೈಕ್ ದಿಸ್? ಅವ್ರು ಯಾವ ಬೇರೆ ದೇಶಕ್ಕೆ ಹೋಗಿಲ್ಲ. ಅದಾದ್ಮೇಲೆ ಇವ್ರನ್ನ ಏನ್ ಮಾಡ್ತೀರಿ ಅಂದ್ರೆ ನೀವು ಮುಗಿಸ್ಕೊಂಡು ಪಟ್ಟಿ ಮಾಡ್ಬಿಡ್ತೀರಿ. ಅಕ್ಟೋಬರ್ ಯು ವಿಲ್ ಲಿವ್ ಲೈಕ್ ಬೆಂಗಾಲ್. 1 ಕೋಟಿ ಜನ, 1.5 ಕೋಟಿ ಜನ ಕರ್ನಾಟಕದವರು ಕೋರ್ಟ್ ನಲ್ಲಿ ಕೇಸ್ಗಳು ಹಾಕೊಂಡು ಲೈನ್ ನಲ್ಲಿ ನಿಂತ್ಕೊಂಡು ಇಟ್ ವಿಲ್ ಟೇಕ್ 4-5 years. ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ. ದೇ ವಿಲ್ ನಾಟ್ ಹ್ಯಾವ್ ಅ ರೈಟ್ ಟು ವೋಟ್ ಅಂಡ್ ದೇ ವಿಲ್ ಚೂಸ್ ವಾಟ್ ಎವರ್ ಹ್ಯಾಸ್ ಲೆಫ್ಟ್ ಬಿಕಮ್ಸ್ ದ ಪಾಲಿಸಿ ಮೇಕರ್ಸ್ ಆಫ್ ದಿಸ್ ಕಂಟ್ರಿ. ವೋಟ್ ಅನ್ನೋದು ಏನು? ಮೊನ್ನೆ ಯಾರೋ ಹೇಳ್ತಾ ಇದ್ರು ಬಿಜೆಪಿ ಅವ್ರದ್ದೇ ಜಾಸ್ತಿ ಹೋಗಿದೆ ಅಂತ. ವೈ ಆರ್ ಯು ಕ್ರಿಯೇಟಿಂಗ್ ದಿಸ್? ಇದು ಬಿಜೆಪಿ ಅವ್ರದೋ, ಆಪ್ನವ್ರದೋ, ಕಾಂಗ್ರೆಸ್ನವ್ರದೋ ವೋಟ್ ಅಲ್ಲ. ಇಟ್ ಈಸ್ ದ ಕ್ವೆಶ್ಚನ್ ಆಫ್ ಅ ಸಿಟಿಸನ್ಸ್ ವೋಟ್. ಒಬ್ಬ ಪ್ರಜೆಯ ಮತ. ಬಿಜೆಪಿ ಅವ್ರದ್ದು ಹೋದ್ರು ತಪ್ಪೆ, ಕಾಂಗ್ರೆಸ್ ವೋಟ್ ಮಾಡೋರು ತಪ್ಪೆ. ಹೂ ಆರ್ ಯು ಟು ಸೇ ದೇ ಆರ್ ಗೋಯಿಂಗ್ ಟು ವೋಟ್ ಫಾರ್ ದಟ್? ಈ ವರ್ಷ ಈ ಪಾರ್ಟಿ ಇಷ್ಟ ಆಗುತ್ತೆ, ನೆಕ್ಸ್ಟ್ ವರ್ಷ ಬೇರೆ ಇಷ್ಟ ಆಗುತ್ತೆ. ದಟ್ ಈಸ್ ಮೈ ರೈಟ್. ಬಟ್ ವೈ ವಿಲ್ ಯು ಟೇಕ್ ದಟ್ ಅವೇ? ಅಂಡ್ ನೀವು ತಗೊಂಡು ಹೋಗ್ತಿರೋದು ಯಾರ್ದು? ದಿನಗೂಲಿ ಮಾಡೋರ್ದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದವ್ರದು, ಮನೇಲಿ ಇಲ್ಲದೆ ಇರೋರು. ದೇ ಆರ್ ಅಫಿಷಿಯಲಿ ಜೆನ್ಯುನ್ ವೋಟರ್ಸ್. ವೈ ವಿಲ್ ದೇ ಬಿಕಮ್ ಅ ನ್ಯೂ ವೋಟರ್? ಈ ಡಾಟಾ ಇಟ್ಕೊಂಡು ಏನ್ ಮಾಡ್ತೀರಿ? 2 ವರ್ಷ ಆದ್ಮೇಲೆ ಈ ವರ್ಷ 2026 ವಿ ಬ್ರಾಟ್ ಇನ್ ದಿಸ್ ಮೆನಿ ಕ್ರೋರ್ಸ್ ಆಫ್ ನ್ಯೂ ವೋಟರ್ಸ್ ಅಂತೀರಾ? ಅಂದ್ರೆ 85-year-old person and 18-year-old person are the same new voters in this country. And when you want to do some policies, you will do those policies based on those data? No. This is a criminal offense. ಇವತ್ತು ಕರ್ನಾಟಕದಲ್ಲಿ 1 ತಿಂಗಳಲ್ಲಿ ನೀವು ಮಾಡಬೇಕು ಅನ್ನೋದಕ್ಕೆ ಎಷ್ಟು ಗವರ್ಮೆಂಟ್ ಅಫಿಷಿಯಲ್ಸ್ ನ ಹೆದರಿಸಿದಿರಿ ನನಗೆ ಗೊತ್ತು. ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಫ್ ಮ್ಯಾನ್ ಫೋರ್ಸ್ ಟು ಡೂ ಇಟ್ ಇನ್ 1 month. ಅಂಡ್ ಮ್ಯಾನ್ ಫೋರ್ಸ್ ಇಲ್ದಾಗ ಯಾರನ್ನ ಕರೆದಿದ್ರಿ ನೀವು? BLOಗಳನ್ನ, ಎಲ್ಲೋ ಟೀಚರ್ ಆಗಿರೋರ್ನ, ಆಗಿರೋರ್ನ, ಇನ್ನೊಬ್ಬರನ್ನ, BLO 2ಗಳನ್ನ. ದೇ ಆರ್ ನಾಟ್ ಕ್ವಾಲಿಫೈಡ್, ನಾಟ್ ಟ್ರೈನ್ಡ್ ಟು ಡೂ ಸಚ್ ಅನ್ ಇಂಪಾರ್ಟೆಂಟ್ ಪ್ರಾಸೆಸ್ ಇನ್ ದಿಸ್ ಕಂಟ್ರಿ. ಸೊ ಇದು ತುಂಬಾ ತುಂಬಾ ದೊಡ್ಡದು. A civil society of Karnataka will not sit down taking this nonsense. ಇದನ್ನ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಬಿಕಾಸ್ ಯು ಆರ್ ಆಲ್ಸೋ ಸಿಸೋಸೈಡ್. ಇವತ್ತಿನ ಮಾಧ್ಯಮದವ್ರು ಏನಿದ್ದೀರಿ, ಇದು ಬೇರೆ ಅಲ್ಲ, ನೀವು ಮಾಧ್ಯಮದವ್ರು. ನಿಮ್ಮಲ್ಲೇ ಎಷ್ಟೋ ಜನರ ವೋಟ್ಗಳು ಡಿಲೀಟ್ ಆಗಿರುತ್ತೆ ಜಸ್ಟ್ ಬಿಕಾಸ್ ಇಸ್ ಶಿಫ್ಟೆಡ್. ಎಲ್ಲ ಕೆಲಸ ಬಿಟ್ಬಿಟ್ಟು ನಿಂತ್ಕೊಳಕ್ಕಾಗುತ್ತೇನ್ರಿ? ಅಂಡ್ ಲುಕ್ ಅಟ್ ದ ಅರಗನ್ಸ್. ಅವ್ರು ಡಿಸೈಡ್ ಮಾಡ್ಬೋದು. ದೇರ್ ಈಸ್ ನೋ ಡೆಫಿನೆಟ್ ಗ್ಯಾರಂಟಿ ದಟ್ ಈ ವೋಟರ್ಸ್ ವಾಪಸ್ ಬರ್ತಾರೆ ಅಂತ. ಏನ್ ಮಾಡೋಣ? ಒಂದಷ್ಟು ಜನ ಹಳ್ಳಿಯವರು ಒಂದಷ್ಟು ಜನ ಬಿಡ್ರಿ, ಓಟಿಂದ ಏನಾಗುತ್ತೆ, ನಮಗೆ ನಂಬಿಕೆನೆ ಹೋಗ್ಬಿಟ್ಟು ಮಾಡದೇ ಇದ್ರೆ ಇರೋ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ರೆ. ಅಂದ್ರೆ ಆರ್ ಯು ಕ್ರಿಯೇಟಿಂಗ್ ಅನ್ ಇಂಟ್ರೆಸ್ಟ್ ಇನ್ ದ ಪ್ರಾಸೆಸ್ ಆಫ್ ಡೆಮಾಕ್ರಸಿ? ಒಂದು ಪ್ರಜಾಪ್ರಭುತ್ವದ ಮೇಲೆ ಒಂದು ಆಸಕ್ತಿಯನ್ನು ಉಂಟು ಮಾಡ್ತಾ ಇದ್ದೀರಾ, ನಿರಾಸಕ್ತಿಯನ್ನು ಉಂಟು ಮಾಡ್ತಾ ಇದ್ದೀರಾ? ಎಷ್ಟು ದಿನ ಕಾಯ್ತಾನೆ? ಅವನಿಗದು ಬೇನ್ ಕಾರ್ಡ್ ಅಲ್ಲ, ಆಮೇಲೆ ಹೆದರಿಸೋದು. ನಿಮಗೆ ವೋಟ್ ಕಾರ್ಡ್ ಇದ್ರೇನೆ ನಿಮ್ಗೆ 2 kg ಅಕ್ಕಿ ಸಿಗುತ್ತೆ, 3 kg. ಅಂದ್ರೆ 24 ಗಂಟೆ ಕ್ಯೂನಲ್ಲಿ ನಿಲ್ಸೋದು. ವೈ ಆರ್ ಯು ಪುಟ್ಟಿಂಗ್ ಇಟ್? ದಿಸ್ ಈಸ್ ಕ್ಲಿಯರ್ ಅಜೆಂಡಾ ಆಫ್ ಅ ರೆಜಿಮ್. ಪ್ರಪಂಚದ ಎಲ್ಲ ಡಿಕ್ಟೇಟರ್ಸ್ಗಳು ಮಾಡಿರೋದು ಇದನ್ನೇ. ಒಂದು ಆತಂಕವನ್ನ ಜನರಲ್ ಸೃಷ್ಟಿಸೋದು. ಅಂದ್ರೆ ನೀವೇ ಕ್ಯೂನಲ್ಲಿ ನಿಲ್ಸೋದು. ಅಂದ್ರೆ ಅವರ ಸ್ವಾಭಿಮಾನವನ್ನ
ದೇ ವಾಂಟ್ ಟು ಲೂಸ್ ದೇರ್ ಡಿಗ್ನಿಟಿ. ಹಿಂಗ ಅಂದ ತಕ್ಷಣ ಏನ್ ಬೇಕಾದ್ರೆ ಮಾಡ್ಬೋದು, ಅದನ್ನ ಹೆದರ್ಕೋದು. ನಾನು ಸುಪ್ರೀಂ. ನೋ, ಯು ಆರ್ ನಾಟ್ ಸುಪ್ರೀಂ. ಪ್ರಜಾಪ್ರಭುತ್ವದಲ್ಲಿ ವೋಟರ್ ಈಸ್ ದ ಸುಪ್ರೀಂ ಪವರ್. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮತದಾರನೇ ಪರ್ಮನೆಂಟು. ಬೇರೆ ಯಾವ ರಾಜಕೀಯ ಪಕ್ಷಗಳು ನಾಯಕರು ಪರ್ಮನೆಂಟ್ ಅಲ್ಲ, 5 ವರ್ಷಕ್ಕೆ ಒಂದ್ಸಲ ಅಷ್ಟೇ. ಪ್ರಜಾಪ್ರಭುತ್ವದಲ್ಲಿ ಸರಿಯಾದವನ್ನೋ ತಪ್ಪಾದವನ್ನೋ ಆರಿಸೋದು ನಮ್ಮ ಹಕ್ಕು, ನಾವು ಕರೆಕ್ಟ್ ಮಾಡ್ಕೊಳ್ತೀವಿ. ಯು ಹ್ಯಾವ್ ನೋ ರೈಟ್ ಟು ಮೇಕ್ ಮಿಸ್ಟೇಕ್ಸ್. ಒಬ್ಬ ಮತದಾರನನ್ನಾಗಿ ನನಗೆ ಸ್ವಲ್ಪ ಬುದ್ಧಿ ಕೆಟ್ಟೋ ಅಥವಾ ಏನೋ ಮಾಯೆಗೆ ಸುಳ್ಳು ನಂಬ್ಕೊಂಡು ತಪ್ಪೋದನ್ನ ಆರಿಸ್ಬಿಡ್ತೀನಿ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಆ ಮತದಾರನಿಗೆ ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋಕೆ ಇನ್ನೊಂದ್ಸಲ ಓಟ್ ಸಿಗುತ್ತೆ 5 ವರ್ಷಕ್ಕೊಂದ್ಸಲ. ಆದ್ರೆ ನೀವು ಗೆದ್ದೋರು ತಪ್ಪು ಮಾಡಂಗಿಲ್ಲ. ಸೊ ನೀವು ಇಡೀ ಪ್ರಾಸೆಸ್ ಅನ್ನ ನೀವು ನೋಡಿದಾಗ, the selection process of an election commission, giving them judicial immunity and making SIR process of crores of voters in 1 month without the right number of staff, ಸೂಕ್ಷ್ಮತೆ ಗೊತ್ತಿದ್ರೆ ಮಾಡ್ತಿದ್ದೀರಿ ಅಂದ್ರೆ ಇದರಲ್ಲಿ ಬೇರೆ ಏನೋ ಹುನ್ನಾರ ಇದೆ. ಯು ವಾಂಟ್ ಟು ಕೀಪ್ ದಿಸ್ ಕಂಟ್ರಿ ಅಂಡ್ ದ ವೋಟರ್ಸ್ ಇನ್ ಟ್ರೌಮಾ. ಒಂದು ಅಸಹಾಯಕತೆಯ ಸ್ಥಿತಿಗೆ ಪ್ರಜೆಗಳನ್ನ ತಳ್ಳಿ ಏನ್ ಮಾಡ್ಬೇಕು ಅಂತ ಗೊತ್ತು ಮಾಡ್ತಾ ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾ ಹೋಗೋದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ಕರ್ನಾಟಕದ ನಾಗರಿಕರು, ಸಭ್ಯ ನಾಗರಿಕರು, ಪ್ರಜ್ಞಾವಂತ ನಾಗರಿಕರು, ದ ಸಿವಿಲ್ ಸೊಸೈಟಿ ಆಫ್ ಕರ್ನಾಟಕ ವಿಲ್ ನಾಟ್ ಅಕ್ಸೆಪ್ಟ್. ಸೊ ಇದನ್ನ ವಿ ಆರ್ ಟೆಲಿಂಗ್ ಟು ಎಲೆಕ್ಷನ್ ಕಮಿಷನ್ ಥ್ರೂ ಅನ್ಬು ಕುಮಾರ್ ಸ್ಟೇಜಿಂಗ್ ಅವರ್ ಪ್ರೊಟೆಸ್ಟ್. ಅಂಡ್ ಇದು ಇಲ್ಲಿಗೆ ನಿಲ್ಲಲ್ಲ. ಇವತ್ತು ನಿನ್ನೆ ಅವ್ರು ಮಾಡಿದ ತಕ್ಷಣ ನಮ್ಮ ಆಕ್ಷೇಪಣೆಗಳನ್ನ ಹೇಳಿದೀವಿ. ಸೆಪ್ಟೆಂಬರ್ 1 ಫ್ರೀಡಂ ಪಾರ್ಕ್ ನಲ್ಲಿ ಸುಮ್ಮನೆ ಎಲ್ಲ ಕೂತ್ಕೊಳ್ಳೋದು ನಾವು. ಸಂತ್ರಸ್ತರಿರ್ತಾರೆ ಜಿಲ್ಲೆಗಳಿಂದ, ಪೀಪಲ್ ಹೂ ಹ್ಯಾವ್ ಸಫರ್ಡ್. ಬರ್ತೀವಿ, ವಿ ಆರ್ ಗೋಯಿಂಗ್ ಎಲೆಕ್ಷನ್ ಕಮಿಷನ್ ಚಲೋ. ಎಲೆಕ್ಷನ್ ಕಮಿಷನ್ ಚಲೋ ನಡೆಯುತ್ತೆ. ಇದು ವರ್ಷಾಂತರಗಳು ನಡೆದ್ರು ನಡೀತಾನೆ ಹೋಗುತ್ತೆ. ಪಾಯಿಂಟ್ ನಂಬರ್ 1. ಕರ್ನಾಟಕದ ಸರ್ಕಾರವನ್ನು ಕೇಳ್ತಾ ಇದ್ದೀವಿ ನಾವು, ನೀವು ಕರ್ನಾಟಕದ ಮತದಾರರ ಪ್ರತಿನಿಧಿಗಳು. ಯು ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಕರ್ನಾಟಕ ವೋಟರ್ಸ್. ಅವರು ನಿಮ್ಮನ್ನ ಆರಿಸಿದ್ದಾರೆ. ಮತ್ತು ಬೇರೆ ಪಕ್ಷದವ್ರಿಗೂ ಹೇಳ್ತೀವಿ, ಬಿಜೆಪಿಯವ್ರಿಗೂ, JDSನವ್ರಿಗೂ, ಆಪ್ನವ್ರಿಗೂ, ಯಾವುದೇ ಪಕ್ಷಗಳಿರಲಿ, ನಿಮ್ಗೆಲ್ರಿಗೂ ಮತದಾರರ ಪ್ರತಿನಿಧಿಗಳು ನೀವು. ಮತದಾರರ ಕಷ್ಟದಲ್ಲಿದ್ದಾರೆ. ದೇ ಆರ್ ಸಫರಿಂಗ್. ವಿಲ್ ಶುಡ್ ಕಮ್ ಅಂಡ್ ಸ್ಟ್ಯಾಂಡ್ ವಿತ್ ಅಸ್. ಯು ಶುಡ್ ಕಮ್ ಅಂಡ್ ಸ್ಟ್ಯಾಂಡ್ ವಿತ್ ಅಸ್. ನಿಮ್ಮ ಪ್ರಜೆಗಳಿಗೋಸ್ಕರ ನೀವು ಬಂದು ನಿಲ್ಲಲೇಬೇಕು. ಪ್ರಜೆಗಳ ಪರವಾಗಿ, ಕರ್ನಾಟಕದ ಮತದಾರರು ಪಡುತ್ತಿರುವ ಭವನಗಳ ಪರವಾಗಿ ನೀವು ಎಲೆಕ್ಷನ್ ಕಮಿಷನ್ಗೆ ಬರಬೇಕು. ನೀವು ಕೋರ್ಟ್ ಮೆಟ್ಲು ಹತ್ತಬೇಕು. ನಾಗರಿಕರಾದ ನಾವು ಖಡಾಖಂಡಿತವಾಗಿ ಆಂದೋಲನವನ್ನು ಶುರು ಮಾಡ್ತಾ ಇದ್ದೇವೆ. ಇನ್ನೂ ಆಂದೋಲನ ದೊಡ್ಡದಾಗ್ತಾ ಹೋಗುತ್ತೆ ಮತ್ತು ಕೋರ್ಟ್ ಮೆಟ್ಲನ್ನು ಹತ್ತೇವೆ, ಸರ್ಕಾರವನ್ನು ಪ್ರಶ್ನಿಸ್ತೇವೆ. ಇದನ್ನ ಈ ಮಾಧ್ಯಮಗಳ ಮೂಲಕ ದಯವಿಟ್ಟು ನಮ್ಮ ಈ ಅಳಲನ್ನ, ನಮ್ಮ ಆವೇದನೆಯನ್ನ, ನಿಜವಾದ ಸಮಸ್ಯೆಯನ್ನ ಪ್ಲೀಸ್ ಸೆಂಡ್ ಇಟ್ ಟು ದ ಪೀಪಲ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.